ದೊಡ್ಡ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಕಸ ಹೊಡೆದು ನೆಲ ಒರೆಸಿ ದೇವರಿಗೆ ಹೂ ಕಿತ್ತಿಟ್ಟು ಹಿಂಗೆ ನೋಡ್ತಾ ಇದ್ದೆ. ನಮ್ಮ ಯಜಮಾನರು ಸಗಣಿ ತುಂಬಾಕಿ ಆಕಳ ಹಾಲು ಕರೆದು ಆಕಳ ಎಲ್ಲ ಹೊರಗೆ ಕಟ್ಟಿ ತುಂಬ್ತಾ ಇದ್ರು. ಆಮೇಲೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಸ್ಕ್ರೀನ್ ಹೇಳ್ದು. ಇವತ್ತು ಮೋಡ ಮುಚ್ಚಿರೋದ್ರಿಂದ ಬಿಸಿನೀರು ಸ್ನಾನಕ್ಕೆ ಕಾದಿದ್ದಿಲ್ಲ ಅಂದು ನಮ್ಮ ಅತ್ತೆಗೆ ಬಿಸಿನೀರು ಕಾಸಿಕೊಟ್ಟು ಪಕ್ಕದಲ್ಲಿ ಹಾಲು ಕಾಸಿ ಹಿಂಗೆ ಮೇಲೆ ಬಂದರೆ ಮಳೆ ಈ ಥರ ಜುಬ್ ಬರ್ತಿದೆ. ರೈತರು ಬೀಜ ತಂದಿಟ್ಕೊಂಡು ಬಿತ್ತಕ್ಕೆ ನೋಡಿದರೆ ಮಳೆನೇ ಬರ್ತಿಲ್ಲ. ಆಮೇಲೆ ಕೆಳಗಡೆ ಬಂದು ನಮ್ಮೂರಲ್ಲಿ ಫ್ರೆಶ್ ಪಾಲಕ್ ಸೊಪ್ಪನ್ನ ಯಜಮಾನ್ರು ತಂದು ಕೊಟ್ಟರು. ಪಾಲಕ್ ಸೊಪ್ಪನ್ನ ಬಿಸಿನೀರಲ್ಲಿ ಹಾಕಿ ಎಲ್ಲ ಕುದಿಸಿ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡೆ. ಪಾಲಕ್ ರೈಸ್ ಮಾಡೋಕ್ಕೆ ಮುಂಚೆ ನನಗೆ ಏನೂ ಬರ್ತಿದ್ದಿಲ್ಲ. ಮದುವೆ ಆದಮೇಲೆ ಎಲ್ಲ ಕಲಿತಾ ಬಂದೆ. ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿ ಕೂಡ ಹಾಕಿ ಎಲ್ಲ ರೆಡಿ ಮಾಡಿದ್ದೆ. ನಾವು ಹೆಣ್ಮಕ್ಳು ತವ್ರ ಮನೇಲಿ ಕಲಿಯೋದು 10% ಆದರೆ ಗಂಡನ ಮನೇಲಿ 90% ಕಲಿತೀವಿ. ನಮ್ಮ ಫ್ಯಾಮಿಲಿಯವರು ಕೂಡ ನಾನು ಎಲ್ಲ ಅಡುಗೆ ಮಾಡ್ತೀನಿ ಅಂತ ತುಂಬ ಖುಷಿಯಾಗಿದ್ದಾರೆ. ನಾನು ಕೂಡ ಅಷ್ಟೇ ಖುಷಿಯಾಗಿದ್ದೀನಿ. ನನಗೆ ಏನು ಬರ್ತಿದ್ದಿಲ್ಲ, ಈಗ ಎಲ್ಲ ಕಲ್ತಿದ್ದೀನಿ ಅಂತ. ತಿಂಡಿ ರೆಡಿ ಆಗ್ತಿದೆ. ನಾನು ತಿಂಡಿ ಮಾಡೋ ಅಷ್ಟರಲ್ಲಿ ನಮ್ಮ ಅತ್ತೆ ಎಲ್ಲ ದೇವ್ರುಗಳ್ನು ತೊಳೆದಿಟ್ಟು ನೋಡಿ ತಿಂಡಿ ಘಮ ಘಮ ಅಂತಿದೆ.